ನೀವು ದೇವರ ಮಕ್ಕಳು, ನೀವು ದೇವರ ಮಕ್ಕಳಂತಂದು ಜನರು ತಿಳ್ಕೊಳ್ಬೇಕು ಅಂತಂತಂದ್ರೆ ನೀವು ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಉಳ್ಳವರಾಗಿರ್ಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸುವಂತವರಾಗಬೇಕು. ಗಂಡನು ಹೆಂಡತನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನನ್ನು ಪ್ರೀತಿಸಬೇಕು, ಮಕ್ಕಳು ತನ್ನ ತಾಯಿಗಳನ್ನು ಪ್ರೀತಿಸಬೇಕು, ತನ್ನ ತಾಯಿಗಳು ಮಕ್ಕಳನ್ನು ಪ್ರೀತಿಸುವವರಾಗಬೇಕು. ಒಡ ಹುಟ್ಟಿದವರಲ್ಲಿ ಪ್ರೀತಿ ಇರಬೇಕು, ಸಭೆಯಲ್ಲಿ ಪ್ರೀತಿ ಇರಬೇಕು, ನೆರೆಯವರಲ್ಲಿ ಪ್ರೀತಿ ಇರಬೇಕು. ಸ್ವಾಮಿ ಒಂದು ಮಾತು ಹೇಳಿದ್ದಾನೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸಬೇಕು. ಇದು ಕರ್ತನು ಕೊಟ್ಟಂತ ಆಜ್ಞೆ. ಇನ್ನೂ ವಾಕ್ಯ ಹೇಳ್ತದೆ, ಈ ಋಣವೊಂದು ಬಿಟ್ರೆ ಬೇರೆ ಯಾವ ಋಣ ನಿಮ್ಮ ಮೇಲೆ ಇರಬಾರದು. ನಿಮ್ಮ ಮೇಲೆ ಒಂದು ವೇಳೆ ಯಾವುದಾದ್ರು ಋಣ ಇರಬೇಕು ಅಂತಂದ್ರೆ ಅದು ಪ್ರೀತಿಸಬೇಕೆನ್ನುವಂತ ಋಣ ಇರಬೇಕು. ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸಬೇಕೆನ್ನುವಂತ ಆಜ್ಞೆ ಮೇಲೆ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ದೇವರು ನಮಗೆ ಆಜ್ಞಾಪಿಸಿದ್ದಾನೆ, ನಮ್ಮಲ್ಲಿ ಪ್ರೀತಿ ಇರಬೇಕು. ಮೊದಲು ನಿನ್ನ ಮೇಲೆ ನಿನಗೆ ಪ್ರೀತಿ ಇರಬೇಕು. ದುರಭ್ಯಾಸ ಮಾಡ್ತಿರ್ಬೇಕಾದ್ರೆ ದುರಭ್ಯಾಸದ ಮೂಲಕವಾಗಿ ನನಗೆ ಹಾನಿ ಆಗುತ್ತೆ, ಈ ಪ್ರೀತಿ ನನಗಿರಬೇಕು. ದುರಭ್ಯಾಸ ಮಾಡೋದ್ರ ಮೂಲಕವಾಗಿ ನಾನು ನರಕಕ್ಕೆ ಹೊಯ್ಯಲ್ಪಡ್ತೇನೆ, ಬೇಡ ಬೇಡ ಎನ್ನುವಂತ ಪ್ರೀತಿ ನಮಗಿರಬೇಕು. ನಾನು ಕೆಟ್ಟ ಅಭ್ಯಾಸಗಳನ್ನು ಒಳಗೊಂಡು ಜೀವನ ಮಾಡುವುದಾದ್ರೆ ನನ್ನ ಶರೀರದಲ್ಲಿ ಕರ್ತನು ಕೊಟ್ಟಂತ ಅವಯವಗಳು ಹಾಳಾಗ್ತವಲ್ಲ, ಈ ಪ್ರೀತಿ ನಿಮ್ಮಲ್ಲಿರಬೇಕು. ನನ್ನ ಆತ್ಮದ ಸ್ಥಿತಿ ಏನಾಗುತ್ತೆ ಎನ್ನುವಂತ ಪ್ರೀತಿ ನಮಗಿರಬೇಕು. ಆಗ ಮಾತ್ರವೇ ಇನ್ನೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಂಡಾಗ ನಿಮ್ಮ ಶರೀರದ ಕುರಿತು, ನಿಮ್ಮ ಆತ್ಮದ ಕುರಿತು ನೀವು ಕಾಳಜಿ ವಹಿಸಿ, ನೀವು ಪ್ರೀತಿ ವಹಿಸಿ ನೀವು ಮುಂದೆ ಸಾಗುವಾಗಲೇ ಇನ್ನೊಬ್ಬರ ವಿಷಯದಲ್ಲಿ ನೀವು ಪ್ರೀತಿ ತೋರ್ಪಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ಸ್ವಾಮಿ ಅದನ್ನು ಹೇಳಿದ್ದಾನೆ, ನಿಮ್ಮನ್ನ ತಿರಸ್ಕಾರ ಮಾಡಿಕೊಡ್ರಿ ಎಂಬುದ ದೇವರು ವಾಕ್ಯ ಹೇಳ್ತಾ ಇಲ್ಲ. ನಿಮ್ಮನ್ನು ಅಸಡ್ಡೆ ಮಾಡಿಕೊಂಡು ರೋಗಕ್ಕೆ ಒಳಗಾಗ್ರಿ, ನರಕಕ್ಕೆ ಒಳಗಾಗ್ರಿ, ಪಾಪಕ್ಕೆ ಒಳಗಾಗ್ರಿ ಎಂಬುದ ದೇವರು ವಾಕ್ಯ ಹೇಳ್ತಾ ಇಲ್ಲ. ನಿಮ್ಮನ್ನ ಪ್ರೀತಿ ಮಾಡಿಕೊಳ್ರಿ. ನಿನ್ನ ಈ ಪ್ರಕಾರವಾಗಿ ನೀನು ಪ್ರೀತಿ ಮಾಡ್ಕೊಳ್ತೀಯಲ್ಲ, ನಿನ್ನ ನೆರೆಯವರನ್ನ ಪ್ರೀತಿ ಮಾಡು ಹಾಗೆಯೇ, ನಿನ್ನ ಕುಟುಂಬವನ್ನು ನೀನು ಪ್ರೀತಿ ಮಾಡು ಹಾಗೆಯೇ, ನಿನ್ನ ಹೆಂಡತಿಯನ್ನು ಪ್ರೀತಿ ಮಾಡು ಹಾಗೆಯೇ, ನಿನ್ನ ಗಂಡನನ್ನು ಪ್ರೀತಿ ಮಾಡು ಹಾಗೆಯೇ, ನಿನ್ನ ಮಕ್ಕಳನ್ನು ಪ್ರೀತಿ ಮಾಡು ಹಾಗೆಯೇ. ಪ್ರೀತಿಸುವಂತ ವ್ಯಕ್ತಿ, ಪ್ರೀತಿಯಲ್ಲಿ ನೆಲೆಗೊಂಡಂತ ವ್ಯಕ್ತಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಆ ಸಂತೋಷವು ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯವಾಗುತ್ತದೆ.